ನಮಸ್ಕಾರ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಸಂದೇಶ್. ಇತ್ತೀಚಿನ ದಿನಗಳಲ್ಲಿ ಮನೆ ಕೆಲಸದವರು ಬೇಕು ಅಥವಾ ಸೆಕ್ಯೂರಿಟಿಗಳು ಬೇಕು ಅಂದರೆ ಬಹಳಷ್ಟು ಜನರ ತಲೆಗೆ ಬರೋದು ನೇಪಾಳಿ ಜನಗಳು. ನೇಪಾಳಿ ಕೆಲಸಗಾರರು ಮನೆಯಲ್ಲಿದ್ದರು ಅಂದರೆ ಅವ್ರ ಮೇಲೆ ವಿಶ್ವಾಸ ಇಡ್ಬೋದು ಅನ್ನೋ ಒಂದು ವಾಡಿಕೆ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಅದಕ್ಕೆ ಸಾಕಷ್ಟು ಏರಿಯಾಗಳಲ್ಲಿ ಇವತ್ತಿಗೂ ಕೂಡ ಗೂರ್ಖಾಗಳಾಗಿ ಕೆಲಸ ಮಾಡ್ತಿರೋರು ನೇಪಾಳಿಗರೇ. ನೇಪಾಳಿ ಕೆಲಸಗಾರರನ್ನ ನೇಮಕ ಮಾಡಿಕೊಂಡ್ರೆ ಅವ್ರಿಗೆ ನಿಯತ್ತು ಜಾಸ್ತಿ ಅನ್ನೋ ವಾಡಿಕೆ ಮೊದಲಿನಿಂದಲೂ ಕೂಡ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಉಂಡ ಮನೆಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಕೆಲ ನೇಪಾಳಿ ಕೆಲಸಗಾರರು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ವರ್ಷದಲ್ಲಿ ಸುಮಾರು 30 ಪ್ರಕರಣಗಳು ನೇಪಾಳಿ ಗ್ಯಾಂಗ್ ವಿರುದ್ಧ ದಾಖಲಾಗಿದೆ. ನಂಬಿಸಿ ಮನೆ ಕೆಲಸಕ್ಕೆ ಸೇರಿಕೊಂಡು ಅಲ್ಲೇ ಅವರು ವಂಚನೆಯನ್ನು ಮಾಡ್ತಾ ಇದ್ದಾರೆ. ಮನೆಯನ್ನು ಕಂಪ್ಲೀಟ್ ಆಗಿ ದೋಚಿ ಪರಾರಿ ಆಗ್ತಾ ಇದ್ದಾರೆ. ಮೊದಲಿಗೆ ವಿಶ್ವಾಸವನ್ನು ಗಳಿಸ್ಕೊಳ್ತಾರೆ, ಆ ನಂತರ ಅದೇ ಮನೆಯ ಮಾಲೀಕರಿಗೆ ಧೋಕಾ ಮಾಡ್ತಾರೆ ಅಥವಾ ವಂಚನೆಯನ್ನು ಮಾಡಿ ಅಥವಾ ಮನೆಯನ್ನು ದೋಚಿ ಪರಾರಿ ಆಗ್ತಾ ಇದ್ದಾರೆ. ಹಾಗಾದರೆ ನಾವು ಹೇಗೆ ಅವೇರ್ನೆಸ್ಸನ್ನು ತೆಗೆದುಕೊಳ್ಬೇಕು ಅಥವಾ ಮುನ್ನೆಚ್ಚರಿಕೆ ಏನೆಲ್ಲ ತೆಗೆದುಕೊಳ್ಬೇಕು? ಬಹಳಷ್ಟು ಬೆಂಗಳೂರಿಗರಿಗೆ ಇದು ಕಾಡುವಂಥ ವಿಚಾರ. ಹಾಗಾಗಿ ಇವತ್ತು ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜನರು ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀವಿ. ಮೊದಲಿಗೆ ಬೇಸಿಕ್ ಪ್ರಿನ್ಸಿಪಲ್ ಅಂದರೆ ಈ ಒಂದು ಸರ್ವೆಂಟ್ ಥೆಫ್ಟನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇಸಿಕ್ ಪ್ರಿನ್ಸಿಪಲ್ ಏನು ಅಂದರೆ, ಯಾವುದೇ ಮನೆ ಕೆಲಸದವ್ರಿಗೆ ಆಪರ್ಚುನಿಟೀಸ್ಗಳನ್ನು ನಾವು ಕೊಡಬಾರ್ದು. ಅಂದರೆ ಅವ್ರಿಗೆ ಕಳ್ಳತನ ಮಾಡೋದಕ್ಕೆ ಅಥವಾ ದರೋಡೆ ಮಾಡೋದಕ್ಕೆ ಆಪರ್ಚುನಿಟೀಸ್ಗಳನ್ನು ಕೊಡಬಾರ್ದು. ಅಂದರೆ ಮನೆಯಲ್ಲಿರುವಂಥ ವಸ್ತುಗಳ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡುವಂಥದ್ದಾಗಿರ್ಬೋದು ಅಥವಾ ಯಾವ ಲಾಕರ್ನಲ್ಲಿ ವಸ್ತುಗಳನ್ನು ಇಡ್ತಿದ್ದೀವಿ ಅನ್ನೋದನ್ನು ಅವ್ರಿಗೆ ಆ ಮಾಹಿತಿಯನ್ನು ಕೊಡುವಂಥದ್ದಾಗಿರ್ಬೋದು. ಈ ರೀತಿಯಲ್ಲಿ ಅವ್ರಿಗೆ ಆಪರ್ಚುನಿಟೀಸನ್ನು ಮೊದಲಿಗೆ ಕೊಡಬಾರ್ದು. ಜೊತೆಗೆ ಯಾರೆಲ್ಲ ಸರ್ವೆಂಟ್ ಹೊಸದಾಗಿ ಬರ್ತಾರೆ ಅವರ ವೆರಿಫಿಕೇಷನನ್ನು ಮಾಡಿಸ್ಬೇಕಾಗತ್ತೆ. ಅದು ಪೊಲೀಸ್ ಇಲಾಖೆ ಮುಖಾಂತರ ಆಗಿರ್ಬೋದು ಅಥವಾ ಈಗ ಬೆಂಗಳೂರಿನಲ್ಲಾದರೆ DC ಕಚೇರಿ ಅಥವಾ ಕಮಿಷನರ್ ಕಚೇರಿಗಳು ಕೂಡ ಇದ್ದಾವೆ. ಹಾಗಾಗಿ ಕಮಿಷನರ್ ಕಚೇರಿಯಲ್ಲಿ ಅವರು ವೆರಿಫಿಕೇಷನ್ ಅನ್ನು ಕೂಡ ಮಾಡಿಸ್ಬೋದು. ಜೊತೆಗೆ SP ಕಚೇರಿಗಳಲ್ಲಿ ಅಂದರೆ ಜಿಲ್ಲಾ ವ್ಯಾಪ್ತಿಯಲ್ಲಾದರೆ SP ಕಚೇರಿಯಲ್ಲೂ ಕೂಡ ವೆರಿಫಿಕೇಷನ್ ಅನ್ನು ಮಾಡಿಸ್ಬೋದು. ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಅವರ ಮಾಹಿತಿಯನ್ನು ಕೂಡ ನಾವು ಪಡಿಬೋದು. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಬೇರೆ ಬೇರೆ ಖಾಸಗಿ ಕಂಪನಿಗಳೇನಿದೆ, ಈಗ ಎಕ್ಸಾಂಪಲ್ ನೋ ಬ್ರೋಕರೇಜ್ ಆ್ಯಪ್ ಏನಿದೆ ಅಥವಾ ನೋ ಬ್ರೋಕರೇಜ್ ಕಂಪನಿ ಏನಿದೆ, ಅವರು ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ಯಾವುದೇ ಒಬ್ಬ ಹೊಸ ಸರ್ವೆಂಟ್ ಬಂದಂಥ ಸಂದರ್ಭದಲ್ಲಿ ಅವರ ಮಾಹಿತಿಯನ್ನು ಆ ಒಂದು ಆ್ಯಪ್ನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಅಥವಾ ಫಿಲ್ ಮಾಡಿದ್ರೆ ಆಗ ಅವರ ಕಂಪ್ಲೀಟ್ ಡೀಟೇಲ್ ಅಥವಾ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಆಗಿ ಆ ಒಂದು ಇನ್ಫಾರ್ಮೇಷನ್ ಏನಿದೆ ಆ ಒಂದು ಆ್ಯಪ್ನಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಸರ್ವೆಂಟ್ ಆ್ಯಪ್ ಅನ್ನೋದೇನಿದೆ ಅಥವಾ ಸರ್ವೆಂಟ್ ವೆರಿಫಿಕೇಷನ್ ಆ್ಯಪ್ ಏನಿದೆ, ಆ ಒಂದು ಸರ್ವೆಂಟ್ ಆ್ಯಪ್ ವೆರಿಫಿಕೇಷನ್ ಆ್ಯಪನ್ನು ಬಳಸಿ ನಾವು ಅಲ್ಲಿ ತಿಳ್ಕೊಬೋದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಒಂದು ಪೊಲೀಸ್ ಇಲಾಖೆಯಿಂದ ವೆರಿಫಿಕೇಷನನ್ನು ಮಾಡಿಸ್ಬೇಕಾಗುತ್ತೆ. ಜೊತೆಗೆ ಇಫ್ ಸಪೋಸ್ ಏನಾದರೂ ಪೊಲೀಸ್ ವೆರಿಫಿಕೇಷನ್ ಆದ ನಂತರ ಒಂದು ಬಾರಿ ಈ ರೀತಿಯ ಆ್ಯಪ್ಗಳಲ್ಲಿ ಅವರ ಮಾಹಿತಿಯನ್ನು ಕೊಟ್ಟರೆ ಕಂಪ್ಲೀಟ್ ಡೀಟೇಲ್ ಕೂಡ ಬರುತ್ತೆ. ಹಾಗಾಗಿ ಅವರ ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ ಮಾಡ್ಬೋದು. ಯಾಕಂದರೆ ಮೊದಲಿಗೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ಅವರು ಎಲ್ಲಿ ಕೆಲಸ ಮಾಡಿದ್ರು ಈ ಮಾಹಿತಿಯನ್ನು ಮೊದಲಿಗೆ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮನೆಯವರು ಕೂಡ ಮಾಡಬೇಕಾಗುತ್ತೆ. ಅಂದರೆ ಮನೆ ಮಾಲೀಕರು ಯಾರಿರ್ತಾರೆ ಅವರು ಮೊದಲಿಗೆ ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಬೇಕಾಗತ್ತೆ. ಅದಾದ ನಂತರ ಮನೆಗೆ ಕೆಲಸಕ್ಕೆ ಸೇರಿದ ನಂತರ ಈ ಲಾಕರ್ಗಳ ಬಗ್ಗೆ ಆಗಿರ್ಬೋದು ಅಥವಾ ಈ ಹಣವನ್ನು ಅಥವಾ ಚಿನ್ನಾಭರಣವನ್ನು ನಾವು ಎಲ್ಲಿಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಇದ್ಯಾವುದು ಕೂಡ ಮಾಹಿತಿಯನ್ನು ಕೊಡಬಾರ್ದು. ಅಂದರೆ ನಾವು ಬ್ಯಾಂಕ್ ಲಾಕರ್ನಲ್ಲಿ ಎಲ್ಲ ವಸ್ತುಗಳನ್ನು ಕೂಡ ಇಟ್ಟಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಅಲ್ಲಿನ ಮನೆ ಕೆಲಸದವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಲಾಕರ್ಗಳು ಎಲ್ಲಿರ್ತವೆ, ಜೊತೆಗೆ ಪ್ರೈವೇಟ್ ಪ್ಲೇಸಸ್ಗಳೇನಿರ್ತವೆ, ಅದು ಬೆಡ್ರೂಮ್ ಆಗಿರ್ಬೋದು ಅಥವಾ ಲಾಕರ್ಗಳನ್ನು ಎಲ್ಲಿಟ್ಟಿರ್ತಾರೆ, ಟ್ರೆಷರಿಗಳನ್ನು ಎಲ್ಲಿಟ್ಟಿರ್ತಾರೆ, ಅಂತಹ ಕಡೆಗಳಲ್ಲಿ ಫ್ರೀ ಆಕ್ಸೆಸ್ ಅನ್ನು ಕೊಡುವಂಥ ಕೆಲಸವನ್ನು ಜನರು ಅಥವಾ ಮನೆ ಮಾಲೀಕರು ಮಾಡಬಾರ್ದು. ಅಂದರೆ ಆ ಒಂದು ಬೆಡ್ರೂಮ್ ಒಳಗೆ ಅಥವಾ ಯಾವ ಒಂದು ರೂಮ್ನಲ್ಲಿ ನೀವು ಟ್ರೆಷರಿಯನ್ನು ಇಟ್ಟಿರ್ತೀರಾ ಅಥವಾ ಲಾಕರನ್ನು ಇಟ್ಟಿರ್ತೀರಾ ಅದಕ್ಕೆ ಫ್ರೀ ಆಕ್ಸೆಸ್ ಅನ್ನು ಕೊಡಬಾರ್ದು. ಅಂದರೆ ಮನೆ ಮಾಲೀಕರು ಮುಂದೆ ನಿಂತು ಆ ರೂಮನ್ನು ಕ್ಲೀನ್ ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ನೇಪಾಳಿ ಕೆಲಸಗಾರರು ಈ ರೀತಿ ಯಾರೆಲ್ಲ ಹೊಂಚು ಹಾಕಿ ಬಂದಿರ್ತಾರೆ ಅವರು ಮೊದಲಿಗೆ ಮಾಡೋದೇ ವಿಶ್ವಾಸವನ್ನು ಗಳಿಸ್ಕೊಳ್ಳೋದು. ಅಂದರೆ ಮನೆ ಕೆಲಸ ಎಲ್ಲವನ್ನೂ ಕೂಡ ಒಂದು ವಾರಗಳ ಕಾಲ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂದರೆ ನಿಮಗೆ ನಂಬಿಕೆ ಬರಬೇಕು, ನಂಬಿಕೆ ಬಂದು ಅವರೊಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೋಗಬೇಕು, ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮನೆಯಿಂದ ಹೊರ ಹೋಗುವಂಥ ಸಂದರ್ಭದಲ್ಲೂ ಕೂಡ ಮನೆ ಕೆಲಸಗಾರರನ್ನು ಮನೆಯಲ್ಲಿ ಬಿಟ್ಟು ಹೋಗುವಂಥ ಕೆಲಸವನ್ನು ಕೂಡ ಮಾಡಬಾರ್ದು. ಜೊತೆಗೆ ಇಲ್ಲಿ ಮನೆಯಿಂದ ಹೊರ ಹೋಗಬೇಕಾದ್ರೆ ಪೊಲೀಸರು ಕೂಡ ಪದೇ ಪದೇ ಹೇಳ್ತಿದ್ದಾರೆ, ಯಾವುದೇ ಒಂದು ಮನೆಯಲ್ಲಿ ಸಾಕಷ್ಟು ಚಿನ್ನಾಭರಣ ಅಥವಾ ಹಣ ಇತ್ತು ಅಂದರೆ
ನಮಗೊಂದು ಮಾಹಿತಿಯನ್ನು ಕೊಡಿ, ಅಂದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಪದೇ ಪದೇ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅಥವಾ ಯಾವುದೇ ಒಂದು ರೂಮ್ನ ಒಳಗಡೆ ಹಣ ಅಥವಾ ನಗದು ಇತ್ತು ಅಂದರೆ ಅಲ್ಲಿ ಸಣ್ಣ ಒಂದು ಅಲಾರಮನ್ನು ಅಳವಡಿಸಬೇಕಾಗುತ್ತೆ. ಅಂದರೆ ಅಲರ್ಟ್ ಅಲಾರಮನ್ನು ಅಲ್ಲಿ ಯಾರಾದರೂ ಫೋರ್ಸಿವಲ್ಲಿ ಅಥವಾ ಬಲವಂತವಾಗಿ ಏನಾದರೂ ಒಳಗೋದ್ರು ಅಥವಾ ಯಾವುದೇ ಒಂದು ಟ್ರೆಷರಿಯನ್ನು ಬಲವಂತವಾಗಿ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆಗ ಒಂದು ಅಲರ್ಟ್ ಮೆಸೇಜ್ ಬರುವಂತೆ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಯಾರ್ದಾದ್ರೂ ಒಬ್ಬರು ನಂಬರ್ ಇಟ್ಕೋಬೇಕಾಗತ್ತೆ ಅವ್ರಿಗೆ ಮಾಹಿತಿಯನ್ನು ಕೊಡೋದಕ್ಕೆ. ಅಥವಾ ಕಂಟ್ರೋಲ್ ರೂಮ್ ನಂಬರ್ ಕೂಡ ಇದೆ, ಅದಕ್ಕೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಪೊಲೀಸರು ಕೂಡ ಈ ಕುರಿತಂತೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಹೊಯ್ಸಳ ವೆಹಿಕಲ್ನ ಮುಖಾಂತರವಾಗಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಹೊರ ರಾಜ್ಯದಿಂದ ಯಾರಾದರೂ ಬಂದು ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರೆ ಅವರ ವೆರಿಫಿಕೇಶನ್ ಅನ್ನು ಮಾಡಿಸಿ, ಪೊಲೀಸ್ ವೆರಿಫಿಕೇಶನ್ ಅನ್ನು ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಘಟನೆಗಳು ಅಥವಾ ಈ ರೀತಿಯ ಪ್ರಕರಣಗಳು ದಾಖಲಾಗೋದಿಲ್ಲ. ಜೊತೆಗೆ ಸರ್ಕಾರ ಕೂಡ ಈ ಕುರಿತಂತೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದರೆ ಅಟ್ಲೀಸ್ಟ್ ರಿಜಿಸ್ಟರ್ ಆದರೂ ಇರಬೇಕು. ಅಂದರೆ ಇಲ್ಲಿ ಪಾಸ್ಪೋರ್ಟ್ ವೀಸಾ ಯಾವುದೂ ಇಲ್ಲದೆ ಇದ್ರೂ ಕೂಡ ಬಂದಂಥ ನೇಪಾಳಿಗರ ಒಂದು ರಿಜಿಸ್ಟರ್ ಇರಬೇಕಾಗುತ್ತೆ. ಅಂದರೆ ಅಂಕೆ ಸಂಖ್ಯೆಗಳು ಇರಬೇಕಾಗುತ್ತೆ. ಹಾಗಾಗಿ ಅವರನ್ನು ರಿಜಿಸ್ಟರ್ ಮಾಡಿಕೊಳ್ಳುವಂಥ ಕೆಲಸವನ್ನು FRROದಲ್ಲಿ ಎಷ್ಟು ಜನ ನೇಪಾಳಿಗರು ಬಂದಿದ್ದಾರೆ ಅನ್ನೋದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳುವಂಥ ಕೆಲಸವನ್ನಾದರೂ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಬಾರಿ ಕಳ್ಳತನ ಮಾಡಿ ಅವರು ನೇಪಾಳದ ಗಡಿ ದಾಟಿದ್ರು ಅಂದರೆ ಅದಾದ ನಂತರ ಪೊಲೀಸರು ಅವರನ್ನು ಹುಡುಕಾಡಿ ಕರ್ಕೊಂಡು ಬರೋದಕ್ಕೂ ಕೂಡ ಖರ್ಚು ವೆಚ್ಚ ಆಗುತ್ತೆ. ಜೊತೆಗೆ ಕೆಲವೊಂದಷ್ಟು ಜನ ಸಿಗ್ತಾರೆ, ಕೆಲವೊಂದಷ್ಟು ಜನ ಸಿಗೋದಿಲ್ಲ, ರಿಕವರಿಗಳು ಕೂಡ ಕಷ್ಟ ಆಗ್ತಾ ಹೋಗ್ತವೆ. ಹಾಗಾಗಿ ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಜನ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಸರ್ಕಾರ ಕೂಡ ಈ ಕುರಿತಂತೆ ಅಂದರೆ ನೇಪಾಳಿ ಗ್ಯಾಂಗ್ಗಳ ಕುರಿತಂತೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅಥವಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟನ್ನು ಫಾಲೋ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.